ಕುಂಭರಾಶಿಗೆ 2025ರ ರಾಶಿಫಲ ಹೇಗಿದೆ? ಕುಂಭರಾಶಿಯವರಿಗೆ 2025ರ ಫಲಾಫಲದಲ್ಲಿ ಕುಂಭರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಮೂಲ ತ್ರಿಕೋಣದಿಂದ ದ್ವಿತೀಯಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಈ ವರ್ಷ ಗುರುಬಲ ಬರ್ತಾ ಇದೆ. ಮೇ 14ನೇ ತಾರೀಕಿನ ನಂತರ ಇವರಿಗೆ ಸಾಕಷ್ಟು ಒಳ್ಳೆಯದಾಗ್ತಾ ಇದೆ. ಆದರೂ ಕೂಡ ಅದೃಷ್ಟ ಅಂದರೆ ಆಕಸ್ಮಿಕ ಧನಯೋಗ, ಆಕಸ್ಮಿಕ ಧನಲಾಭ, ಕೋರ್ಟ್ ಕೇಸ್ಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಆರ್ಥಿಕ ಪ್ರಗತಿ ಇರ್ತಕ್ಕಂಥದ್ದು, ಹಾಗೆ ಕುಟುಂಬದಲ್ಲಿ ಎಲ್ಲರ ಪರಿಪೂರ್ಣ ಸಹಕಾರ ಇರ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಅಥವಾ ಹೆಂಡತಿ ಇರ್ಬೋದು, ಮಕ್ಕಳಿಗಿರ್ಬೋದು, ಉದ್ಯೋಗದಲ್ಲಿ ಬಡ್ತಿ ಸಿಕ್ಕೋದ್ರಿಂದ ನಿಮಗೂ ಸಂತೋಷ ಆಗುತ್ತೆ. ವಿವಾಹ ವಿಷಯಗಳಲ್ಲಿ ಕಂಟಕಗಳಿಂದ ಮುಕ್ತರಾಗ್ತೀರಾ. ಆಸ್ತಿ ತಗೊಳ್ಳೋ ಯೋಗ, ಹಾಗೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ, ರಾಜಕೀಯವಾಗಿ ಪ್ರವೇಶ ಮಾಡ್ತಕ್ಕಂಥದ್ದು. ಈ ರಾಶಿಯವರಿಗೆ ಈ ವರ್ಷ ರಾಜಕೀಯ ಪ್ರವೇಶ ಅಂತ ಹೇಳುತ್ತೆ. ಏನೋ ಒಂದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ತಾವು ಪ್ರಯತ್ನ ಪಡ್ತೀರಾ. ಹೂಡಿಕೆಯಿಂದ ಲಾಭ ಆಗುತ್ತೆ. ರೈತಾಪಿ ವರ್ಗದವರಿಗೆ ಭೂ ವ್ಯಾಜ್ಯಗಳಲ್ಲಿ ಇತ್ಯರ್ಥ ಆಗುತ್ತೆ. ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಭತ್ತ ಬೆಳೆಗಾರರು, ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಈ ಕುಂಭರಾಶಿಯವರಿಗೆ ಅಧಿಕ ಲಾಭ. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಹೆಣ್ಣು ಮಕ್ಕಳಿಂದ ಮನೆಯಲ್ಲಿ ಅದೃಷ್ಟ ಕೂಡಿ ಬರ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಕುಂಭರಾಶಿಯವರಿಗಿರುತ್ತೆ. ಆದರೆ ಬಹು ವಿಶೇಷವಾಗಿ ಬೇರೆಯವರ ವಿಷಯಗಳು, ಬೇರೆಯವರ ಬಗ್ಗೆ ಚರ್ಚೆಗಳು ಮಾಡಿ ಬೇರೆಯವರ ವಿಷಯಗಳಲ್ಲಿ ಹೋದಾಗ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರುತ್ತೆ. ಆರೋಗ್ಯ ಹೇಗಿರುತ್ತೆ? ಈ ವರ್ಷದ ಶುಕ್ಲ ಪಕ್ಷದ ಸಮಯಗಳಲ್ಲಿ ನಿಮ್ಮ ದೇಹದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಪ ತಪಗಳನ್ನು ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಪರಿಹಾರ ಅಂತ ಹೇಳಿದ್ರೆ ಈ ರಾಶಿಯವರು ಸಂಕಷ್ಟಿಯ ಚತುರ್ಥಿಯ ದಿನಗಳಂದು ಬಾಳೆಹಣ್ಣಿನ ಪದಾರ್ಥ, ಬೇಯಿಸದೇ ಇರತಕ್ಕಂಥ ಪದಾರ್ಥಗಳನ್ನು ಸಂಕಷ್ಟ ಚತುರ್ಥಿಯ ದೇವಸ್ಥಾನದಲ್ಲಿ ದಾನವಾಗಿ ಭಕ್ತರಿಗೆ ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪರಿಹಾರ ಮಂತ್ರ ಸಾಕ್ಷಾತ್ ವಿಘ್ನೇಶ್ವರ, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ, ಸರ್ವ ಕಾರ್ಯೇಷು ಸರ್ವದಾ. ಈ ಸ್ತೋತ್ರ ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಆದಾಯ ಮತ್ತು ಖರ್ಚು 14 ಆದಾಯ ಇರುತ್ತೆ, 4 ಖರ್ಚಿರುತ್ತೆ.